ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂಥದ್ದು ಲೋಕಸಭಾ ಚುನಾವಣೆ ಕಹಳೆ ಊದೋದಕ್ಕೆ ಸಂಬಂಧಪಟ್ಟ ಮೈಸೂರು ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಕೂಡ ಮಾಡುವಂಥದ್ದು. ಅದೇ ರೀತಿ ಕೋರ್ ಕಮಿಟಿ ಸಭೆಯ ಪ್ರಮುಖರ ಜೊತೆ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸೋದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಚಿವರು ಮತ್ತು ಬಿಜೆಪಿ ಮುಖಂಡರಾದಂಥ ಸಿ.ಟಿ. ರವಿ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರ ಭೇಟಿ ಬರ್ತಾರೆ, ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಚಾಲನೆ ಕೊಟ್ಟಂಗೆ. ನಮ್ಮ ಗುರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು 100% ರಿಸಲ್ಟ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜನ ಕೂಡ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ವಿಧಾನಸಭೆಯಲ್ಲಿ ನಮಗೆ ಓಟ್ ಹಾಕ್ತಾ ಇರೋ ಜನನೂ ಕೂಡ ಈಗ ಓಪನ್ ಆಗಿ ಹೇಳ್ತಾರೆ, ನಮಗೂ ದೇಶಾಭಿಮಾನ ಇದೆ ರೀ, ನಾವು ರಾಮನ ಭಕ್ತರೆ, ನಾವು ಅಸೆಂಬ್ಲಿಲೇನೋ ಆಯಿತು ಆವಾಗ ನಿಮಗೆ ಓಟ್ ಹಾಕಿಲ್ಲ, ಆದರೆ ಪಾರ್ಲಿಮೆಂಟಿಗೆ ಮಾತ್ರ ನಾವು BJP ಅಂತ ಹೇಳ್ತಿದ್ದಾರೆ. ಈಗಿನ ವಾತಾವರಣ ಇದೆ. ಹಾಗಿರಬೇಕಾದ್ರೆ 28ಕ್ಕೆ 28 ನಾವು ಗೆಲ್ತೀವಿ ದೇಶದ ಹಿತಕ್ಕಾಗಿ. ಪಶ್ಚಾತ್ತಾಪ ಪಟ್ಟಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟು ತಮ್ಮ ಒಂದು ಭಾವನೆ ಅಂತ. ಯಾವುದೋ ಒಂದು ಕೆಟ್ಟ ಗಾಳಿ ಬೀಸ್ತು, ಕಾಂಗ್ರೆಸ್ ಗೆದ್ದೋಯ್ತು. ಅದಕ್ಕೆ 10 ಕಾರಣಗಳಿದ್ದಾವೆ. ಅದನ್ನೀಗ ವಿಶ್ಲೇಷಣೆ ಮಾಡಿದ್ರೆ ಈಗ ವಿಶ್ಲೇಷಣೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ದಿನಕ್ಕೊಂದೊಂದು ಹೊಸ ಆಟ ಹಾಕ್ತಾಯಿದ್ದಾರೆ. ಅವರ ಬತ್ತಳಿಕೆಗಳಲ್ಲಿ ನೂರಾರು ಸುಳ್ಳುಗಳಿದ್ದಾವೆ. ಒಂದೊಂದೇ ಸುಳ್ಳು ಬಿಡ್ತಾರೆ. ಅದು ಸತ್ಯದ ಎದುರುಗಡೆ ಸುಳ್ಳು ನಿಲ್ಲಕ್ಕೆ ಸಾಧ್ಯನಾ? ಸುಳ್ಳು ಸೋಲ್ಲೇಬೇಕು. ಸತ್ಯದ ಎದುರುಗಡೆ ಸುಳ್ಳು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾ ಅವ್ರನ್ನ ಇವತ್ತಿನ ರಾಜಕಾರಣದಲ್ಲಿ ಆಧುನಿಕ ಚಾಣಕ್ಯ ಅಂತ ಗುರುತಿಸ್ತಾರೆ. ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ತಂತ್ರಗಾರಿಕೆ ರೂಪಿಸ್ತಾರೆ. ರಾಜಕಾರಣದಲ್ಲಿ ಸಮಾಧಾನ ಭೇದ ಎಲ್ಲದರ ಉಪಯೋಗನೂ ಆಗುತ್ತೆ. ಸರ್, 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಪ್ರಮುಖರ ಸಭೆಯಲ್ಲಿ ಅಂದರೆ ಕೋರ್ ಕಮಿಟಿ ಸದಸ್ಯರ ಸಭೆಯಲ್ಲಿ ಒಂದಷ್ಟೆಲ್ಲ ತಂತ್ರಗಾರಿಕೆ ಸಮಾಲೋಚನೆ ಎಲ್ಲ ಆಗುತ್ತೆ. ಎಲ್ಲವನ್ನೂ ನಿಮ್ಗೆ ಹೇಳಿಬಿಟ್ರೆ ಅದು ಸ್ಟ್ರಾಟಜಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಇದು ಸಿ.ಟಿ. ರವಿ ಮತ್ತು ಏನು ಒಂದಷ್ಟು ತಂತ್ರಗಾರಿಕೆಗಳು ಕೂಡ 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಕೂಡ ಆಗುತ್ತೆ ಅನ್ನುವಂಥದ್ದು ಹೇಳಿರುವಂಥದ್ದು. ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳು ಕೂಡ ಗೆಲ್ತವೆ ಅಂತ ಹೇಳಿರುವಂಥದ್ದು. ಅಮಿತ್ ಶಾ ಭೇಟಿಯ ಬಳಿಕ ಒಂದಷ್ಟು ರಣೋತ್ಸಾಹ ಬರುತ್ತೆ ಅಂತ ಸಿ.ಟಿ. ರವಿ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜೊನ್ನಲಿ, ರಿಪಬ್ಲಿಕ್ ಟಿವಿ, ಮೈಸೂರು. ನೋಡಿ, ಈಗ ನಾನು ಮೈಸೂರಿನ ಖಾಸಗಿ ಹೋಟೆಲ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿಂದ ನ್ಯೂಸನ್ನು ಮಾಡ್ತಾ ಇದ್ದೀನಿ. ಕಾರಣ BJP ಚಾಣಕ್ಯ ಅಮಿತ್ ಶಾ ಅವರು ಇದೇ ಹೋಟೆಲ್ನಲ್ಲಿ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಬಂದು ಸ್ಟೇ ಆಗಿದ್ದಾರೆ. ಇದೇ ಹೋಟೆಲ್ನಲ್ಲಿ ಇವತ್ತು ಎರಡೆರಡು ಮೀಟಿಂಗ್ಗಳು ಕೂಡ ನಡೆಯುವಂಥದ್ದು. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ರಣತಂತ್ರಗಳನ್ನು ಇಲ್ಲಿಂದ ಶುರು ಮಾಡಲಾಗುತ್ತೆ. ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ತವರಲ್ಲಿ ಅಮಿತ್ ಶಾ ಅಲೆ, ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿ, ಬಳಿಕ ಹೈ ವೋಲ್ಟೇಜ್ ಕೋರ್ ಕಮಿಟಿ ಸಭೆ. ಮಂಡ್ಯ ಟಿಕೆಟ್ BJPಗ JDSಗ, ಒಕ್ಕಲಿಗರ ಕೋಟೆ ಭೇದಿಸಲು ರಣತಂತ್ರ, ಹಳೆ ಮೈಸೂರು ಗೆಲ್ಲಲು ದೋಸ್ತಿ ಮೆಗಾ ಪ್ಲಾನ್. ಅಮಿತ್ ಶಾ ಮೈಸೂರು ಭೇಟಿಗೆ ಕಾಂಗ್ರೆಸ್ ಕಿಡಿ, ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ, ಮೆಟ್ರೋಪೋಲ್ ವೃತ್ತದಲ್ಲಿ ಪ್ರತಿಭಟನೆ. ಕಾಂಗ್ರೆಸ್ ಶಾಸಕನಿಗೆ ಇಡಿ ಶಾಕ್, ನಾರಾ ಭರತ್ ರೆಡ್ಡಿ ನಿವಾಸದಲ್ಲಿ ಮುಂದುವರಿದ ಶೋಧ, ಗ್ರಾನೈಟ್ ಉದ್ಯಮದ ದಾಖಲೆ ಕಲೆ ಹಾಕಿದ ಟೀಮ್. $30,000 ಬೈಕ್ಗೆ 3 ಲಕ್ಷ ಫೈನ್, 50,000ಕ್ಕೂ ಹೆಚ್ಚು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್, ದಂಡ ಕಟ್ಟಿ ಇಲ್ಲ ಕೇಸ್ ಬೀಳುತ್ತೆ ಎಂದು ಪೊಲೀಸ್ ವಾರ್ನಿಂಗ್. ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ಆಗಿದ್ದಾರೆ. ಇದೇ ಮೊದಲ ಬಾರಿ ಬಿಜೆಪಿಯ ಚಾಣಕ್ಯ ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರುಗಳು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಮೂಲಕ ನಾವು ಮುಂದಿನ ಲೋಕಸಭಾ ಚುನಾವಣೆಗೆ ಜೊತೆಯಾಗಿ, ಯಾವುದೇ ಗೊಂದಲಗಳಿಲ್ಲದೆ ಕಾರ್ಯಕರ್ತರು ಕೂಡ ನಮ್ಮ ಜೊತೆಯಾಗಿ ಸೀಟು ಹಂಚಿಕೆಯಲ್ಲಿ ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಮುಂದೆ ಹೋಗ್ತೀವಿ ಅನ್ನುವ ಸಂದೇಶವನ್ನ ಇವತ್ತು ಮೈಸೂರಿನಿಂದ ಕೊಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಮಿತ್ ಶಾ ಭೇಟಿ ಎಕ್ಸ್ಕ್ಲೂಸಿವ್. ಜೊತೆಗೆ ಅಮಿತ್ ಶಾ ಮತ್ತೆ HDK ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಮತ್ತೆ HDK ಭಾಗಿಯಾಗಿದ್ದಾರೆ.
ಮೈತ್ರಿ ಬಳಿಕ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಕಾಣಿಸಿಕೊಳ್ತಾ ಇದ್ದಾರೆ. ಸಿಎಂ ಸ್ವಕ್ಷೇತ್ರದಲ್ಲೇ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ ನಾಯಕರು. HDK ವಿಜಯೇಂದ್ರಗೆ 5 ನಿಮಿಷಗಳ ಕಾಲ ಅವಕಾಶ ಇದೆ. 5 ನಿಮಿಷ ಮಾತ್ರ ಮಾತಾಡೋದಕ್ಕೆ ಅವಕಾಶ ಇದೆ. ಅಮಿತ್ ಶಾ ಹೊರತು ಇಬ್ಬರು ನಾಯಕರ ಭಾಷಣಕ್ಕೆ ಅವಕಾಶ. ಅದು ವಿಜಯೇಂದ್ರ ಮತ್ತು HDK 5 ನಿಮಿಷ ಮಾತನಾಡ್ತಾರೆ. ಕಾರ್ಯಕ್ರಮದ ಬಳಿಕ ಅಮಿತ್ ಶಾ ಜೊತೆಯಲ್ಲಿ ಭೋಜನ ಕೂಟವೂ ಕೂಡ ಇದೆ. ಒಟ್ಟಾರೆ ಮೈತ್ರಿ ಆದ ನಂತರ ಬಿಜೆಪಿ ಮತ್ತು JDS ನಾಯಕರು ಇವತ್ತೇ ಮೊದಲು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು. ಬೇರೆ ರೀತಿ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ನಾವು ಜೊತೆಯಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಲೆಕ್ಕಾಚಾರದಲ್ಲಿದ್ದೀವಿ. ಅಮಿತ್ ಶಾ ಅವ್ರ ಜೊತೆಯಲ್ಲಿ ಮಗದೊಂದು ಎಲ್ಲ ಮಾತುಕತೆ ಆಗಿದೆ. ಇವತ್ತು ಅಮಿತ್ ಶಾ ಮತ್ತೆ HDK, BY ವಿಜಯೇಂದ್ರ ಇವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು. ಹಲವಾರು ರಾಜಕೀಯವಾದಂಥ ತಂತ್ರಗಳನ್ನು ಹೆಣೆದು ಮುಂದಿನ ಲೋಕಸಭಾ ಚುನಾವಣೆಗೆ ಅದನ್ನು ಎಕ್ಸಿಕ್ಯೂಟ್ ಮಾಡುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನಲ್ಲಿ ಬೇರೆ ಬೇರೆ ಮೀಟಿಂಗ್ಗಳು ಜೊತೆಗೆ ಜಾತ್ರಾ ಮಹೋತ್ಸವ, ಸುತ್ತೂರು ಜಾತ್ರಾ ಮಹೋತ್ಸವದಲ್ಲೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ. ಆ ಮೂಲಕ JDS ಮತ್ತು BJP ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನಿಸ್ತಾರೆ. ಮುಂದಿನ ಲೋಕಸಭಾ ಚುನಾವಣೆ ಬಹಳ ಪ್ರಮುಖವಾದದ್ದು JDS ಪಾಲಿಗೆ ಮತ್ತು BJP ಪಾಲಿಗೆ. ಹಾಗಾಗಿ ಇಬ್ಬರು ಕೂಡ ಜೊತೆಯಾಗಿ ಅನ್ಯೋನ್ಯತೆಯಿಂದ ಈ ಬಾರಿ ಮುಂದುವರಿಬೇಕು ಅನ್ನೋದು. ಇದೆಲ್ಲದರ ನಡುವೆ ಮಾಜಿ ಶಾಸಕ, ಮಾಜಿ ಸಚಿವ CT ರವಿ ಮಾತನಾಡ್ತಿದ್ದಾರೆ. ಬನ್ನಿ ಲೈವ್ ನೋಡೋಣ. ತಡರಾತ್ರಿಯಲ್ಲಿ ಹತ್ತತ್ರ 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ಅಲ್ಲೇ ಚರ್ಚೆ ಆಗ್ತವೆ. ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಗೆಲ್ಲಬೇಕು. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು. ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಈಗಾಗಲೇ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಅಷ್ಟೇ, ಮೋದಿ ಮತ್ತೊಮ್ಮೆ. 1 ಪಾಯಿಂಟ್ ಪ್ರೋಗ್ರಾಮ್, ಮತ್ತೇನೂ ಇಲ್ಲ, ಮೋದಿ ಮತ್ತೊಮ್ಮೆ. ಸರ್, ಈಗ 3 ಜಿಲ್ಲೆಗಳದ್ದು ಪ್ರಸ್ತಾಪ ಆಗುತ್ತೆ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳು. ಇಲ್ಲ, ಆ ಥರ ಏನಿಲ್ಲ, ಆ ಥರದ್ದೇನಿಲ್ಲ. ಇವತ್ತು ಸುತ್ತೂರು ಕ್ಷೇತ್ರಕ್ಕೆ ಬಂದಿರೋ ಕಾರಣಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯೋಚನೆ ಮಾಡ್ತಾರೆ ಈ 4 ಲೋಕಸಭಾ ಕ್ಷೇತ್ರಗಳು ಚರ್ಚೆ ಆಗ್ಬೋದು ಅಂತ. ಆ ಥರ ಏನೋ ಚರ್ಚೆ ಆಗಲ್ಲ. ರಾಜ್ಯದ ದೃಷ್ಟಿಯಿಂದ ಒಮ್ಮೆ ಅವಲೋಕನ ಮಾಡಿ ಮುಂದೇನು ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿರುವಂಥ ಡಿಸ್ಕಷನ್ ನಡೆಯುತ್ತೆ. ಸೂಕ್ಷ್ಮವಾದ ಚರ್ಚೆ ನಡೆಯಲ್ಲ. ಆ ಥರದ್ದೇನಿಲ್ಲ. ಇಲ್ಲ, ಅವೆಲ್ಲ ಕಾಕ್ತಾಳೀಯ. ಸುತ್ತೂರು ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿದೆ ಅನ್ನೋದು ಹೊರತುಪಡಿಸಿದರೆ ಇನ್ಯಾವುದೇ ವಿಶೇಷತೆ ಇಲ್ಲ. ಸಭೆ ಆರಂಭ ಆಗ್ತಾ ಇರುತ್ತೆ. ಲೋಕಸಭಾ ಚುನಾವಣಾ ವಿಚಾರವಾಗಿ ಸಾಕಷ್ಟು ಕಾರ್ಯತಂತ್ರ ಚರ್ಚೆ ಆಗ್ತಿದೆ ಅಂತ ಅಧ್ಯಕ್ಷರು ಸಹ ಹೇಳಿದ್ರು. ಹಾಗಾಗಿ ಇಲ್ಲಿಂದ ಆರಂಭ ಆಗ್ತಾ ಇರುವಂಥದ್ದು ಏನದು? CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಅಲ್ಲ, ಹಾಗೇನಿಲ್ಲ. ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗೋಕ್ಕೆ ಮುಂಚೆನೇ ಇದು ನಮ್ಮ ರಾಜ್ಯದ ರಾಜಧಾನಿಯಾಗಿತ್ತು. ಮೈಸೂರು ಅರಸರ ರಾಜಧಾನಿ ಆಗಿತ್ತು. ಸುತ್ತೂರು ಕ್ಷೇತ್ರ ಇಲ್ಲೇ ಇದೆ. ಅವರು ಸುತ್ತೂರು ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಆ ಸಮಯದ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಪಕ್ಷದ ಕಡೆಯಿಂದ ಈ ಯೋಜನೆಯನ್ನು ಜೋಡಿಸಿದ್ದೇವೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಚೆ ಮತ್ತು ಮುಂದಿನ ಕಾರ್ಯಯೋಜನೆಯನ್ನು ಒಂದು ರೋಡ್ ಮ್ಯಾಪ್ ತಯಾರು ಮಾಡೋ ಕೆಲಸ ನಾವು ಡಿಸ್ಕಷನ್ ಮಾಡ್ತೇವೆ. ಅಲ್ಲ, ಈಗೇನೆಂದರೆ ಈಗ ಯಡಿಯೂರಪ್ಪನವರು ಹಿರಿಯರಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಿದ್ದಾರೆ. ಅವರಿಗೆ ಸ್ವಾಭಾವಿಕವಾಗಿ ಹೆಚ್ಚಿನ ಮಾಹಿತಿ ಇರುತ್ತೆ. ಈ ನಮ್ಮ ಅಭ್ಯರ್ಥಿಯ ಬಹುತೇಕ ನಿರ್ಣಯ ಆಗೋದೆಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲಿ. ಹಾಗಾಗಿ ಯಡಿಯೂರಪ್ಪನವರು ಅದರ ಸದಸ್ಯರಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿದ್ದರೆ ಬಹುತೇಕ ಅವರು ಏನು ಹೇಳ್ತಾರೆ ಅದು ವಾಸ್ತವಕ್ಕೆ ಹತ್ತಿರವಾಗಿರೋ ಸಂಗತಿನೇ ಅವ್ರು ಹೇಳಿರ್ತಾರೆ. ಏನು ನಿಮಗೆ ಮಧ್ಯಾಹ್ನ ನಂತರ ಕೋರ್ ಕಮಿಟಿ ಸಭೆ ನಡೀತದೆ. ಆಮೇಲೆ ಕ್ಲಸ್ಟರ್ ಮಟ್ಟದ ಪ್ರಮುಖರ ಜೊತೆಯಲ್ಲಿ ಒಂದು ಸಮಾಲೋಚನೆ ನಡೆಸ್ತಾರೆ. ಇದನ್ನು ನೀವು ಸುದೀರ್ಘ ಅಂತಲಾರು ಕರಿಬೋದು. 1 ಗಂಟೆ 1.5 ಗಂಟೆ ಮೀಟಿಂಗನ್ನು
ನಿಮ್ಮ ಹವಾಲುಗಳನ್ನು ಕೇಳುವಂತ ಈಗ ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾರಾ ಅಂತ ಅವರಿಗೂ ಪೊಲಿಟಿಕಲ್ ನಾಲೆಡ್ಜ್ ಇದೆ, ರಾಜ್ಯದ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅವ್ರ ಹತ್ರ ಇದೆ. ಇನ್ನು ನಾವು ಕೂಡ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರ ಗಮನಕ್ಕೆ ಏನು ತರಬೇಕಾಗಿರೋ ಸಂಗತಿಗಳೇ ತರ್ತೀವಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಷ್ಟೇ ನಮ್ಮ ಗುರಿ. ಯಾವ ಗೊಂದಲನೂ ಇಲ್ಲ. ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಆಮೇಲೆ ಒಂದು ಮಾತು, SDPI ಅಬ್ದುಲ್ ಮಜೀದ್ ಸಂಘರ್ಷದ ಮಾತಾಡಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಟ್ಟು 30 ವರ್ಷದ ನಂತರ ಅಲ್ಲಿ ಶೃಂಗಾರ ಗೌರಿ ಇನ್ನಿತರೆ ದೇವರುಗಳಿಗೆ ಪೂಜೆ ಮಾಡೋಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ನಮಗೆ ಅಬ್ದುಲ್ ಮಜೀದ್ನಂಥ ದೊಣ್ಣೆ ನಾಯಕನ ಅವಶ್ಯಕತೆ ಇಲ್ಲ, ಅವನ ಹೇಳಿಕೆ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮಾನಸಿಕತೆಯಲ್ಲಿ ನಾವು ಯೋಚನೆ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ಎಚ್ಚರದಿಂದ ಮಾತಾಡಬೇಕು ಅಂತ ಹೇಳಕ್ಕೆ ಬಯಸ್ತೇನೆ. 3 ಗಂಟೆ ಸುಮಾರಿಗೆ ಮಾನ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನೂ ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ JDS ಈಗಾಗಲೇ NDA ಭಾಗ ಆಗಿದೆ. ಇನ್ನು NDA ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿ ಏನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. ಅಲ್ಲೇ ಚರ್ಚೆ ಆಗ್ತವೆ.